ನಟ ದರ್ಶನ್ ತೂಗುದೀಪ ಅವರು ಸೆರೆವಾಸದಲ್ಲಿದ್ದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಕೈದಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ದರ್ಶನ್ ಅವರ ಪರ ವಕಾಲತ್ತು ವಹಿಸಿದ್ದ ವಕೀಲರು ಬದಲಾಗಿದ್ದರು. ಹೊಸ ಲಾಯರ್ ಬಂದಿದ್ದಾರೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಸದ್ಯ ವಿಜಯಲಕ್ಷ್ಮಿ ದರ್ಶನ್ ಅವರು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಇದು ಹೊಸ ಭರವಸೆಗೆ ನಾಂದಿ ಹಾಡಿದಂತಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ತೂಗುದೀಪ ಅವರು ವಿಚಾರಣಾಧೀನ ಕೈದಿಯಾಗಿದ್ದಾರೆ. 2024 ಜೂನ್ 11ರಂದು ದರ್ಶನ್ ಅವರು ಅರೆಸ್ಟ್ ಆಗಿದ್ದರು. ಅದಾದ ಬಳಿಕ ಬೆನ್ನು ನೋವಿನ ಕಾರಣಕ್ಕೆ ಜಾಮೀನು ಪಡೆದಿದ್ದರು. ನಂತರ ಅವರ ಜಾಮೀನು ಆಗಸ್ಟ್ 2025ರಲ್ಲಿ ರದ್ದಾಗಿತ್ತು. ಮರಳಿ ಪರಪ್ಪನ ಅಗ್ರಹಾರ ಸೇರಿದ್ದರು. ಈ ಬೆಳವಣಿಗೆ ನಂತರ ಜಾಮೀನಿಗೆ ಮರಳಿ ಅರ್ಜಿ ಸಲ್ಲಿಸಿದರು. ಆದರೆ ಸುಪ್ರೀಂ ಕೋರ್ಟ್ ಅವರ ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ಸಾಕ್ಷಿಗಳನ್ನು 1 ವರ್ಷದ ಒಳಗೆ ವಿಚಾರಣೆ ಮಾಡುವಂತೆ ಸೂಚನೆಯನ್ನು ನೀಡಿತ್ತು. ಹೊಸ ಜಾಮೀನು ಅರ್ಜಿ ಸಲ್ಲಿಸದಂತೆ ನಿರ್ಬಂಧ ಕೂಡ ವಿಧಿಸಿತ್ತು. ತದನಂತರ ಮಹತ್ವದ ಬೆಳವಣಿಗೆ ನಡೆಯಿತು. ದರ್ಶನ್ ಅವರ ಪರ ವಕಾಲತ್ತು ಮಾಡುತ್ತಿದ್ದ ಲಾಯರ್ ಬದಲಾದರು. ಸುನೀಲ್ ಕುಮಾರ್ ಅವರು ದರ್ಶನ್ ಕೇಸ್ಗೆ ನಿವೃತ್ತಿಯನ್ನು ಘೋಷಿಸಿದರು. ಹಿರಿಯ ವಕೀಲರಾದ ಹಶ್ಮತ್ ಪಾಷಾ ಅವರು ಈ ಕೇಸ್ನ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಇದೀಗ ದರ್ಶನ್ ಅವರಿಗೆ ಕೋರ್ಟ್ ವಿಧಿಸಿದ್ದ ಷರತ್ತುಗಳಲ್ಲಿ ಮಾರ್ಪಾಡು ಮಾಡುವಂತೆ ಕೋರಿ ವಕೀಲರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ನಡುವೆಯೇ ವಿಜಯಲಕ್ಷ್ಮಿ ದರ್ಶನ್ ಹೊಸ ಭರವಸೆ ಮೂಡಿಸುವಂತಹ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಹೊಸ ಭರವಸೆಯ ಹೊಂಗಿರಣ ಅರಳುತ್ತಿದೆ ಎಂಬ ಅರ್ಥ ಹೊಂದಿರುವ ಗೀತೆಯ ಜೊತೆಗೆ ತಮ್ಮ ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಹಂಚಿಕೊಂಡಿದ್ದಾರೆ. ಹೌದು, ಮಿನುಗಿದೆ ಕಣ್ಣುಗಳಲ್ಲಿ ಸವಿಗನಸಿನ ಠೇವಣಿ, ಹೊಸ ಹುರುಪಲಿ ಬೀಸುತ್ತಿರುವ ಗಾಳಿಯೊಡನೆ ಹೂವಿನಂತೆ ಮಾತಾಡು ನೀ ಎಂಬ ಸಾಲುಗಳಿರುವ ಗೀತೆ ಹಂಚಿಕೊಂಡಿದ್ದಾರೆ. 2017ರಲ್ಲಿ ರಿಲೀಸ್ ಆದ ದರ್ಶನ್ ಅವರ ಅಭಿನಯದ ತಾರಕ್ ಸಿನಿಮಾದ ಗೀತೆ ಒಂದರ ಸಾಲುಗಳಿವೆ. ದರ್ಶನ್ ಅವರನ್ನು ಈ ಕೇಸ್ನಿಂದ ಹೊರತರಲು ಪತ್ನಿ ವಿಜಯಲಕ್ಷ್ಮಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪೂಜೆ ವೃತದ ಜೊತೆಗೆ ಕಂಡ ದೇವರಿಗೆ ಕೈ ಮುಗಿತಾ ಇದ್ದು ದೈವದ ಮೊರೆ ಕೂಡ ಹೋಗಿದ್ದಾರೆ. ಇದರ ಜೊತೆಗೆ ಲಾಯರ್ ಅವರನ್ನು ಬದಲಾವಣೆ ಕೂಡ ಮಾಡಿದ್ದಾರೆ. ಈ ಮೂಲಕ ಪತಿಯ ಬಿಡುಗಡೆ ಕುರಿತು ಭರವಸೆ ವ್ಯಕ್ತಪಡಿಸಿದಂತೆಯೇ ವಿಜಯಲಕ್ಷ್ಮಿ ದರ್ಶನ್. ಆದರೆ ಕೋರ್ಟ್ ಯಾವ ನಿರ್ಧಾರ ತಗೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ.